ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಬಂದು ವೈಟ್ ಚಿಕನ್ ಕುರ್ಮಾ. ಸೂಪರಾದ ಹಾಗೂ ಅಷ್ಟೇ ರುಚಿಯಾದ ಚಿಕನ್ ಕರಿ. ಇದು ಚಪಾತಿಯೊಂದಿಗೆ, ಪೂರಿಯೊಂದಿಗೆ, ರೈಸೊಂದಿಗೆ ಬೆಸ್ಟ್ ಕಾಂಬಿನೇಷನ್. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಏನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಿಲ್ಲ. ಇದು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ ಸ್ವಲ್ಪ ಬಿಸಿಯಾದ ತಕ್ಷಣ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಕಾಳು ಮೆಣಸನ್ನ ಹಾಕ್ಕೊಳ್ಳಿ. 4-5 ಹಸಿಮೆಣ್ಸಿನ್ಕಾಯನ್ನು ನಡುಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಇದು 2 ನಿಮಿಷ ಫ್ರೈ ಆದಮೇಲೆ 2 ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕಲರ್ ಚೇಂಜ್ ಆದರೆ ಸಾಕು, ಗೋಲ್ಡನ್ ಕಲರ್ ಆಗಬೇಕಾಗಿಲ್ಲ. ಗೋಲ್ಡನ್ ಕಲರ್ ಆದರೆ ಗ್ರೇವಿ ಸ್ವಲ್ಪ ಡಾರ್ಕ್ ಆಗುತ್ತೆ, ಸೊ ಲೈಟಾಗಿ ಫ್ರೈ ಆದರೆ ಸಾಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಿಡಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಸಾಕು. ಹಾಗೆ 1 kgಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು 20-30% ಕುಕ್ ಆಗೋವರೆಗೂ ಫ್ರೈ ಮಾಡ್ತಾಯಿರಿ. ನೋಡಿ, ಇವಾಗ ಚಿಕನ್ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಇವಾಗ 1/2 ಕಪ್ಪಷ್ಟು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ನಾನು. ಆಮೇಲೆ ಈ ಮೊಸರು ಹಾಕ್ಕೊಳ್ಳುವಾಗ ನೆನಪಿರಲಿ, ಯಾವಾಗಲೂ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಟು ನೀವು ಮೊಸರು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ 1 ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡಿ. ನೋಡಿ, ಇವಾಗ ಚಿಕನ್ ಚೆನ್ನಾಗಿ ಎಲ್ಲ ಫ್ಲೇವರ್ ಜೊತೆ ಮಿಕ್ಸ್ ಆಗ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ ಕುಕ್ ಆಗ್ತಾ ಇರಲಿ. ಪಕ್ಕದಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. 10-15 ಕ್ಯಾಶು, ಹಾಗೆ 10-15 ಗೋಡಂಬಿ, ನೆನೆಸಿರುವಂಥ ಗೋಡಂಬಿ, ಸ್ವಲ್ಪ ಹಾಲನ್ನು ಹಾಕಿ ಫೈನ್ ಪೇಸ್ಟ್ನ ಮಾಡ್ಕೊಂಡ್ಬಿಡಿ. ಈ ಫೈನ್ ಪೇಸ್ಟ್ ಆದ ತಕ್ಷಣ ಇದು ಗ್ರೇವಿಗೆ ಹಾಕ್ಕೊಂಡ್ಬಿಡಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಇದು ಒಂದು ಕುದಿ ಬಂದ ತಕ್ಷಣ, ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡ್ಕೊಂಡು, ಒಂದು ಕುದಿ ಬಂದ ತಕ್ಷಣ 1/2 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಹಾಗೆ 3-4 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್. ಯಾವುದೇ ರೀತಿಯ ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಬೋದು ನೀವು. ಕ್ರೀಮ್ ಹಾಕ್ಕೊಂಡ್ಮೇಲೆ ತುಂಬ ಹೊತ್ತು ಬಾಯ್ಲ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಗ್ಯಾಸ್ ಆಫ್ನ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಕೊತ್ತಂಬರಿ ಸೊಪ್ಪನ್ನ ಫ್ಲೇವರ್ ಈ ಚಿಕನ್ ಮಸಾಲ, ಚಿಕನ್ ಗ್ರೇವಿಗೆ ಹೊಂದ್ಕೊಳ್ಬೇಕು. ಸೊ ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಂಡ್ಬಿಡಿ. ನೋಡಿ, ಎಷ್ಟು ರುಚಿಯಾದ, ಸಿಂಪಲಾದ, ಟೇಸ್ಟಿಯಾದ ಚಿಕನ್ ಕರಿನ ಮಾಡೋದು ತೋರಿಸಿದ್ದೀನಿ. ಅದು ಕೂಡ ವೈಟ್ ಚಿಕನ್ ಕರಿನ ಮಾಡೋದು ತೋರಿಸಿದ್ದೀನಿ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋಸ್ ಏನಾದರೂ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸದೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್.